Welcome students. In this session we will study about how we can work in Visual Studio.NET with Windows and Forms. So here you can see how to create a Visual Studio Windows application. So ನಾವು ಲಾಸ್ಟ್ ಕ್ಲಾಸಲ್ಲಿ ಮುಂಚೆ ನೋಡಿದ್ದೀವಿ ಮೊನೋ ಡೆವಲಪರ್ ನೋಡಿದ್ದೀವಿ, ವಿಜುವಲ್ ಸ್ಟುಡಿಯೋ ನೋಡಿದ್ದೀವಿ. ವಿ ಹ್ಯಾವ್ ಕ್ರಿಯೇಟೆಡ್ ಎ ಕನ್ಸೋಲ್ ಅಪ್ಲಿಕೇಶನ್. ಒಂದು ಕನ್ಸೋಲ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಕನ್ಸೋಲ್ ಅಪ್ಲಿಕೇಶನ್ ಅಂದರೆ ಅದರಲ್ಲಿ ಬರೀ ನಿಮಗೆ ಕಮಾಂಡ್ ಪ್ರಾಂಪ್ಟಲ್ಲಿ ಮಾತ್ರ ವರ್ಕ್ ಆಗ್ತಾಯಿತ್ತು. ಈಗೇನಾಯಿತು, ನಾವು ಇಲ್ಲಿ ವಿಂಡೋಸ್ ಅಪ್ಲಿಕೇಶನ್ನ ನಾವು ಚೂಸ್ ಮಾಡಬೇಕು. ಸೊ ವಿಂಡೋಸ್ ಅಪ್ಲಿಕೇಶನ್ನ ಚೂಸ್ ಮಾಡಿದಾಗ ಏನಾಗ್ತದೆ, ಅದಕ್ಕೆ ಬೇಕಾದಂಥ windows.form ಅಪ್ಲಿಕೇಶನ್ ಲೈಬ್ರರಿ ಏನಿದೆ ಅದೆಲ್ಲ ಈ ಪ್ರಾಜೆಕ್ಟ್ಗೆ ಆಟೋಮೆಟಿಕ್ಕಾಗಿ ಇನ್ಕ್ಲೂಡ್ ಆಗುತ್ತೆ. ಸೊ ಈ ವಿಂಡೋಗೆ ಹೆಂಗೆ ಹೋಗ್ತೀರಾ ನೀವು, ಮಾಮೂಲಿ ಹೋಗ್ತಿದ್ದಂಗೆ ನ್ಯೂ ಫೈಲ್ಗೆ ಹೋಗ್ತೀರಾ, ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡ್ತೀರಾ. ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವಿಂಡೋ ಬರುತ್ತೆ. ಅಲ್ಲಿ ನೀವು ವಿಂಡೋಸ್ ಅಪ್ಲಿಕೇಶನ್ ಅಂತ ಇಲ್ಲೇನು ತೋರಿಸ್ತಾ ಇದ್ದೀವಿ ಇದನ್ನು ಸೆಲೆಕ್ಟ್ ಮಾಡ್ತೀರಾ. ಇದನ್ನು ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ ನೇಮ್ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಒಂದು ಅಪ್ಲಿಕೇಶನ್ ನೇಮ್ ಕೊಟ್ಟು ಓಕೆ ಪ್ರೆಸ್ ಮಾಡ್ತೀರಾ. ಸೊ ಒನ್ಸ್ ಯು ಪ್ರೆಸ್ ಓಕೆ, ಯುವರ್ ಪ್ರಾಜೆಕ್ಟ್ ವಿಲ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್. ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದ ತಕ್ಷಣ ಯು ವಿಲ್ ಗೆಟ್ ಎ ಸಮ್ ಥಿಂಗ್ಸ್ ಸಿಮಿಲರ್ ಲೈಕ್ ದಿಸ್. ಇಲ್ಲೇನಿದೆ, ದೇರ್ ವಿಲ್ ಬಿ ಎ ಲಾಟ್ ಆಫ್ ಟೂಲ್ ಕಿಟ್ಸ್. ಸೊ ಮೇಜರಾಗಿ ಈ ಸೆಕ್ಷನ್ ನಾವು ಟೂಲ್ ಕಿಟ್ ಅಂತ ಅಂತೀವಿ. ಸೊ ಒಂದು forum.cs ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ಫೈಲ್ ಏನಪ್ಪ ಅಂದರೆ ಇಟ್ ವಿಲ್ ಕಂಟೈನ್ 2 ಪಾರ್ಟ್. ನಿಮ್ಗೆ ಇಲ್ಲಿ ಕಾಣ್ತಿರೋ ಹಂಗೆ ಒನ್ ಈಸ್ ಅ ಡಿಸೈನ್ ಪಾರ್ಟ್, ನಿಮಗೆ ಕಣ್ಮುಂದೆ ಇಲ್ಲಿ ಕಾಣ್ತಾ ಇರೋದು ಡಿಸೈನ್ ಪಾರ್ಟ್. ಅನ್ನರ್ ಒನ್ ವುಡ್ ಬಿ ಅ ಕೋಡಿಂಗ್ ಪಾರ್ಟ್. ನಾವು ಕಮಾಂಡ್ ಅಥವಾ ಕನ್ಸೋಲ್ ಅಪ್ಲಿಕೇಶನ್ಗೆ ಯಾವ ರೀತಿ ಕೋಡ್ ಮಾಡ್ತಾ ಇದ್ವಿ ಅದೇ ಥರ ಕೋಡಿಂಗ್ ಕೂಡ ಇರುತ್ತೆ. ಬಟ್ ಇಲ್ಲಿ ಡಿಸೈನ್ ಆ್ಯಂಡ್ ಸೋರ್ಸ್ ಆ್ಯಂಡ್ ಡಿಸೈನ್ ಅಂತ ಎರಡು ಸಪ್ರೇಟ್ ಡಿವಿಷನ್ಸ್ ಇರ್ತವೆ. ಸೊ ಯಾವ ರೀತಿ ಕಂಪ್ಲೀಟಾಗಿ ಕಾಣುತ್ತೆ ಅಂದರೆ, ಸೊ ಇಲ್ಲಿ ನೋಡ್ಬೋದು ಆ ಕಂಪ್ಲೀಟ್ ಸೆಟಪ್, ಹೌ ದ ವಿಜುವಲ್ ಸ್ಟುಡಿಯೋ ವಿಲ್ ಲುಕ್ ಲೈಕ್ ವೆನ್ ಯು ಕ್ರಿಯೇಟ್ ಎನ್ ವಿಂಡೋಸ್ ಫಾರಮ್ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದಾಗ ಯಾವ ರೀತಿ ಒಂದು ಸೆಟಪ್ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಸೆಕ್ಷನಲ್ಲಿ ನಿಮಗೆ ಟೂಲ್ ಕಿಟ್ಸ್ ಕಾಣ್ತಾ ಇದೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಯಾವ ರೀತಿ ವಿಂಡೋಸ್ ಕ್ಲಾಸಲ್ಲಿ ಯಾವ್ಯಾವುದು ಇದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಲೈಕ್ ಯೂಸರ್ ಇಂಟರ್ಫೇಸ್, GUI ಆಪ್ರೇಟಬಲ್ ಕ್ಲಾಸಸ್ ಯಾವ್ಯಾವುದು ಅಂದರೆ ಚೆಕ್ ಬಾಕ್ಸು, ಬಟನ್ನು, ಡಿಸ್ಪ್ಲೇ, ಲೇಬಲ್ಸು, ಪಾಯಿಂಟರ್ಸು, ಈ ರೀತಿ ಯಾವ್ಯಾವುದನ್ನು ನೋಡಿದ್ವಿ ಅವೆಲ್ಲ ಇಲ್ಲಿ ಟೂಲ್ ಕಿಟ್ ಅನ್ನೋದರಲ್ಲಿ ನಿಮಗೆ ಕಾಣ್ತದೆ. ಸೊ ಈ ಮೇನ್ ಸ್ಪೇಸ್ ಏನಪ್ಪ ಅಂದರೆ ದಿಸ್ ಈಸ್ ಎ ಫಾರಮ್ ಸ್ಪೇಸ್. ಸೊ ಈ ಫಾರ್ಮೇ ನಾವು ಡಿಸೈನ್ ಮಾಡೋಂಥದ್ದು. ಸೊ ನಾವು ಎಲ್ಲವನ್ನು ಕೂಡ ಈ ಟೂಲ್ ಕಿಟ್ಟಿಂದ ಇಲ್ಲಿಗೆ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕು. ಸೊ ಈಗ ನೀವು ಇಲ್ಲಿ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿದ ತಕ್ಷಣ ಅದು ಯೂಸರ್ ಇಂಟರ್ಫೇಸು. ಫಾರ್ ಎಕ್ಸಾಂಪಲ್ ನಾವು ಒಂದು ಬಟನ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ಈ ರೀತಿ ಬಟನ್ ಬಂದು ಕೂರುತ್ತೆ. ಒಂದು ಟೆಕ್ಸ್ಟ್ ಬಾಕ್ಸ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಟೆಕ್ಸ್ಟ್ ಬಾಕ್ಸು ಈ ರೀತಿ ಬಂದು ಕೂರುತ್ತೆ. ದಿಸ್ ಇಸ್ ಅನ್ ಟೆಕ್ಸ್ಟ್ ಬಾಕ್ಸ್ ವೇರ್ ಯು ಕ್ಯಾನ್ ಫೀಡ್ ಅನ್ ಇನ್ಪುಟ್. ದಿಸ್ ಇಸ್ ಅ ಬಟನ್ ವೇರ್ ಅ ಕ್ಲಿಕ್ ಇವೆಂಟ್ ಈಸ್ ನ್ಯಾಚುರಲಿ ಹ್ಯಾಂಡಲ್ಡ್. ಸೊ ಈ ರೀತಿ ನಿಮಗೆ ಬಟನ್, ಕ್ಲಿಕ್ ಇವೆಂಟು, ಬಟನ್ ಏನಕ್ಕೆ ಯೂಸ್ ಮಾಡ್ತೀರಾ, ಟೆಕ್ಸ್ಟ್ ಬಾಕ್ಸ್ ಏನಕ್ಕೆ ಯೂಸ್ ಮಾಡ್ತೀರಾ, ಲೇಬಲ್ಸ್ ಏನಕ್ಕೆ ಯೂಸ್ ಮಾಡ್ತೀರಾ ಅನ್ನೋದು ಬೇರೆ ಬೇರೆ ಪ್ರೋಗ್ರಾಮ್ ಅಡ್ವಾನ್ಸ್ ಜಾವಾದಲ್ಲೂ ಕೂಡ ಓದಿದ್ದೀರಾ. ಸೊ ಈ ಬಟನ್ ಅಂದರೆ ಕ್ಲಿಕ್ ಇವೆಂಟ್. ವಾಟ್ ಇಸ್ ದ ಪರ್ಪಸ್ ಆಫ್ ಬಟನ್? ಬಟನ್ ಈಸ್ ಫಾರ್ ಕ್ಲಿಕ್ಕಿಂಗ್. ಟೆಕ್ಸ್ಟ್ ಬಾಕ್ಸ್ ಇಸ್ ಅಬೌಟ್ ಇನ್ಪುಟ್ ಕೊಡಲಿಕ್ಕೆ. ಲೇಬಲ್ಸ್ ಆರ್ ಟು ಡಿಸ್ಪ್ಲೇ ದ ಇನ್ಫಾರ್ಮೇಷನ್. ಈ ರೀತಿ ಚೆಕ್ ಬಾಕ್ಸ್ ಏನಕ್ಕಿರುತ್ತೆ, ಚೆಕ್ ಬಾಕ್ಸ್ ಮೋರ್ ದೆನ್ ಒನ್ ಚಾಯ್ಸ್ ಇದ್ದಾಗ ಚೆಕ್ ಬಾಕ್ಸ್ ಕೊಡ್ಬೋದು. ಸೊ ಲಿಸ್ಟ್ ಏನಕ್ಕಿರುತ್ತೆ, ಆಪ್ಷನ್ಸ್ ಒನ್ ಆರ್ ಮೋರ್ ನೇಮಿಂಗ್ ಇದ್ದಾಗ ಒಂದು 10 ನೇಮ್ ಕೊಡಬೇಕು, 20 ನೇಮ್ ಕೊಡಬೇಕು ಅನ್ನೋದನ್ನು ನಾವು ಲಿಸ್ಟ್ ಬಾಕ್ಸ್ ಯೂಸ್ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಯೂಸರ್ ಇಂಟರ್ಫೇಸ್ನ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಈ ಎಲ್ಲ ಯೂಸರ್ ಇಂಟರ್ಫೇಸ್ನ ಕೂಡ ನೀವು ಇಲ್ಲಿಗೆ ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಸೊ ದಿಸ್ ಸೆಕ್ಷನಲ್ಲಿ ಇಟ್ ವಿಲ್ ಶೋ ದ ಯೂಸರ್ ಇಂಟರ್ಫೇಸ್ ಹೌ ಇಟ್ ಲುಕ್ಸ್. ಸೊ ಒನ್ಸ್ ಯು ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ಮೇಲೆ ಯು ಹ್ಯಾವ್ ಲಾಟ್ ಆಫ್ ಪ್ರಾಪರ್ಟಿ ಫಾರ್ ಈಚ್ GUI ಕಾಂಪೋನೆಂಟ್. ಇವೆಲ್ಲ ಕಾಂಪೋನೆಂಟ್ಗೂ ಒಂದು ಬಹಳಷ್ಟು ಪ್ರಾಪರ್ಟಿಗಳಿರುತ್ತೆ. ಆ ಪ್ರಾಪರ್ಟಿನ ನಾವು ಈ ಸೆಕ್ಷನಲ್ಲಿ ಪ್ರಾಪರ್ಟಿ ಏರಿಯಾದಲ್ಲಿ ನೋಡ್ಬೋದು. ಸೊ ಇದ್ರ ಮೇಲ್ಗಡೆ ಇರೋಂಥದ್ದು ಇದು ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್. ಪ್ರಾಜೆಕ್ಟಲ್ಲಿ ಯಾವ್ಯಾವ ಫೈಲ್ ಇದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಫಾರಮನ್ನು ಒಂದು ಫಾರಮ್ ಕ್ರಿಯೇಟ್ ಮಾಡಿದ್ರೆ ಇಟ್ ವಿಲ್ ಹ್ಯಾವ್ 2 ಫೈಲ್ಸ್. ಒನ್ ಈಸ್ ಎ ಡಿಸೈನ್ ಫೈಲ್, ಅನದರ್ ಒನ್ ಈಸ್ ಎ ಕೋಡ್ ಫೈಲ್. ಸೊ ಡಿಸೈನ್ ಫೈಲ್ಗೂ ಕೋಡ್ ಫೈಲ್ಗೆ ಏನು ಡಿಫ್ರೆನ್ಸ್ ಅಂದರೆ, ಡಿಸೈನಲ್ಲಿ ಯೂಸರ್ ಇಂಟರ್ಫೇಸ್ ಫಾರ್ಮ್ ಯಾವ ರೀತಿ ಕಾಣುತ್ತೆ ಅದ್ರ ಪ್ರಾಪರ್ಟೀಸ್ ಇರುತ್ತೆ. ಕೋಡಿಂಗಲ್ಲಿ ಯು ವಿಲ್ ಪುಟ್ ದ ಲಾಜಿಕ್ ಆ್ಯಂಡ್ ಈವೆಂಟ್ ಹ್ಯಾಂಡ್ಲಿಂಗ್ನ ನಾವು ಕೋಡಲ್ಲಿ ಹಾಕ್ತೀವಿ. ಸೊ ಪ್ರಾಪರ್ಟಿ ಫೈಲ್ ಏನೇನು ಪ್ರಾಪರ್ಟಿ ಇರುತ್ತೆ. ಸೊ ಇಫ್ ಯು ಟೇಕ್ ಎ ಟೆಕ್ಸ್ಟ್ ಬಾಕ್ಸ್ ಆರ್ ಎ ಒಂದು ಬಟನ್ ತಗೊಂಡ್ರೆ,
ಸೊ ಇಲ್ಲಿ ಪ್ರಾಪರ್ಟಿ ವಿಂಡೋದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಎಕ್ಸಾಂಪಲ್ ನೋಡ್ಬೋದು. ದೇರ್ ವಿಲ್ ಬಿ ಎ ಲಾಟ್ ಆಫ್ ಕಾಮನ್ ಪ್ರಾಪರ್ಟೀಸ್. ಭಾಳಷ್ಟು ಕಾಮನ್ ಪ್ರಾಪರ್ಟೀಸ್ ಇರುತ್ತೆ, ಸಚ್ ಆಸ್ ಹೈಟ್, ವಿಡ್ತು, ಬ್ಯಾಕ್ಗ್ರೌಂಡ್ ಕಲರು, ಲೊಕೇಶನ್ನು. ಒಂದು ಐಟಮ್ನ ನೀವು ಒಂದು ಕಾಂಪೊನೆಂಟ್ನ ಡ್ರಾಗ್ ಆ್ಯಂಡ್ ಡ್ರಾಪ್ ಇಂಟು ದ ಫಾರಮ್ ಮಾಡಿದ್ರೆ ಇಟ್ ಮಸ್ಟ್ ಹ್ಯಾವ್ ಎ ಎಕ್ಸ್ ಆ್ಯಂಡ್ ವೈ ಆಕ್ಸೆಸ್. ಯಾವ ಕೋಆರ್ಡಿನೇಟಲ್ಲಿ ಕೂತಿದೆ, ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ನ ನಾವು 0 ಅನ್ಬೋದು, ಇದನ್ನು ನಾವು 1000 and 1000 ಅಂತ ಅನ್ಬೋದು. ಸೊ ದೇರ್ ವಿಲ್ ಬಿ ಎನ್ ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್. ಎಕ್ಸ್ ಆ್ಯಂಡ್ ವೈ ಕೋಆರ್ಡಿನೇಟ್ಸ್ ಇರುತ್ತೆ, ಅಲ್ಲಿಗೆ ನಾವು ಅದನ್ನು ಪೊಸಿಷನ್ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಅದನ್ನು ತೋರಿಸ್ಬೋದು. ಸೊ ಅದೇ ರೀತಿ ಕಲರು, ಒಂದು ಆಬ್ಜೆಕ್ಟ್ ಬಟನ್ ಅಥವಾ ಟೆಕ್ಸ್ಟ್ ಫೀಲ್ಡ್ ಇದ್ದರೆ ಫಾಂಟ್ ಕಲರ್ ಇರುತ್ತೆ, ಫಾಂಟ್ ಸೈಜ್ ಇರುತ್ತೆ, ಫಾಂಟ್ ಪ್ರಾಪರ್ಟೀಸ್ ಇರುತ್ತೆ, ಲೈಕ್ ಇಟಾಲಿಯನ್, ಬೋಲ್ಡ್, ಈ ರೀತಿ ಒಂದು ಫಂಕ್ಷನಾಲಿಟಿ ಕೂಡ ಇರುತ್ತೆ. ಸೊ ಎವ್ರಿ ಕಂಪೋನೆಂಟ್ ವಿಲ್ ಹ್ಯಾವ್ ಎ ಬ್ಯಾಕ್ಗ್ರೌಂಡ್ ಕಲರ್ ಆರ್ ಬ್ಯಾಕ್ಗ್ರೌಂಡ್ ಇಮೇಜ್, ಈ ರೀತಿ ಒಂದು ಇನ್ಫಾರ್ಮೇಷನ್ ಕೂಡ ಇರುತ್ತೆ. ಆ ಕಾಂಪೊನೆಂಟ್ಗೆ ಇಮೇಜ್ ಆ್ಯಡ್ ಮಾಡ್ಬೋದಾ ಇಲ್ವಾ, ಈ ರೀತಿ ಬಹಳಷ್ಟು ಫೀಚರ್ಸ್ ಆ್ಯಂಡ್ ಪ್ರಾಪರ್ಟೀಸ್ನ ವಿಜುವಲ್ ಸ್ಟುಡಿಯೋ ಪ್ರೊವೈಡ್ ಮಾಡುತ್ತೆ. ಸೊ ಈ ಪ್ರಾಪರ್ಟಿ ಸ್ಟುಡಿಯೋದ ಪ್ಯಾನಲಲ್ಲಿ ಯು ಕ್ಯಾನ್ ಆಲ್ಸೋ A to Z ಪ್ರಕಾರವಾಗಿ ಕಾಂಪೊನೆಂಟ್ಸ್ನ ಲಿಸ್ಟ್ ಮಾಡ್ಬೋದು. ಸೊ ನಿಮಗೆ ಕಾಣ್ತಾ ಇರೋ ರೀತಿಯಲ್ಲಿ ಇದೆಲ್ಲ ಅಸೆಂಡಿಂಗ್ ಆರ್ಡ್ರಲ್ಲಿ ಫಸ್ಟ್ A ಪ್ರಾಪರ್ಟೀಸ್ ಇದೆ, ಆಮೇಲೆ B ಪ್ರಾಪರ್ಟೀಸ್ ಇದೆ, ಆಮೇಲೆ D ಆ್ಯಂಡ್ ಸೊ ಆನ್. ಇದೇ ರೀತಿ ಒಂದು ಅಸೆಂಡಿಂಗ್ ಆರ್ಡ್ರಲ್ಲಿ ಪ್ರಾಪರ್ಟೀಸ್ ಇದೆ. ಆರ್ ಬೇಸ್ಡ್ ಆನ್ ಕ್ಯಾಟಗರಿ ಕೂಡ ನೀವು ಗ್ರೂಪ್ ಮಾಡ್ಬೋದು. ಈ ರೀತಿ ಭಾಳಷ್ಟು ಬೇರೆ ಬೇರೆ ಫೀಚರ್ಸ್ನ ನಾವು ನೋಡ್ಬೋದು. ಫಾರ್ಮ್ ಇರೋವಂಥ ಒಂದು ಕ್ಲಾಸಲ್ಲಿ ಯಾವ ರೀತಿ ಒಂದು ಕೋಡ್ ಇರುತ್ತೆ ಅನ್ನೋದನ್ನು ಒಂದು ಸ್ಯಾಂಪಲ್ ಇಲ್ಲಿ ನೀವು ನೋಡ್ಬೋದು. ಸೊ ಇವರು ಯು ಕ್ಯಾನ್ ಸಿ ಮೆಸೇಜಸ್ ಅಂತ ಫಾರಮ್ 2 ಅಂತ ನಾವು ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು ಫಾರಮ್ ಅನ್ನೋದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ಫಾರಮ್ ಈಸ್ ಎ ಬೇಸ್ ಕ್ಲಾಸ್, system.windows.base ಕ್ಲಾಸಿಂದ ಇಲ್ಲಿಗೆ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ. ಮಲ್ಟಿ ಫಾರ್ಮ್ ಅನ್ನೋದು ಒಂದು ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಒನ್ಸ್ ಯು ಕ್ರಿಯೇಟ್ ನೇಮ್ ಸ್ಪೇಸ್, ಅದರೊಳಗಡೆ 2 ಸಬ್ ಕ್ಲಾಸಸ್ ಆರ್ ಮೆಥಡ್ಸ್ನ ಪ್ರಾಪರ್ಟೀಸ್ ಕ್ರಿಯೇಟ್ ಮಾಡಿ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಮೇನ್ ಫಂಕ್ಷನಲ್ಲಿ ನೀವು ಹೋಗಿ ಫಾರಮ್ ಅಪ್ಲಿಕೇಶನ್ನ ಕಾಲ್ ಮಾಡ್ತೀರಾ. ಈ ಸ್ಯಾಂಪಲ್ ಪ್ರೋಗ್ರಾಮಲ್ಲಿ ಫಾರ್ಮ್ನ ನಾವು ಇನಿಷಿಯಲೈಸ್ ಮಾಡ್ತೀವಿ ಆ್ಯಂಡ್ ಫಾರ್ಮ್ ಲೋಡ್ ಅನ್ನೋ ಫಂಕ್ಷನ್ಗೆ ಕೆಲವೊಂದು ಡೀಟೇಲ್ಸ್ ಕೊಡ್ತೇವೆ. ಸೊ ಇಫ್ ದರ್ ಈಸ್ ಅನ್ ಅಪ್ಲಿಕೇಶನ್ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರೆ application.init, application.run ಅಂತ ಇದೇ ಫಾರಮ್ನ ನಾವು ಮೇನ್ ಪ್ರೋಗ್ರಾಮಲ್ಲಿ ಕಾಲ್ ಮಾಡಬೇಕಾಗುತ್ತೆ. ಆವಾಗ ಆ ಫಾರಮ್ ಇನಿಷಿಯೇಟ್ ಆಗಿರೋ ಅಂಥದ್ದು ರನ್ ಆಗಿ ಡಿಸ್ಪ್ಲೇ ಆಗ್ತದೆ. ಸೊ ವಿಜುವಲ್ ಸ್ಟುಡಿಯೋನ ನಾವು ಲಿನಕ್ಸ್ ಮಿಷಿನಲ್ಲಿ ಡೆವಲಪ್ ಮಾಡಬೇಕಾದ್ರೆ ಈ ಮೊನೋ ಡೆವಲಪ್ ಕಿಟ್ಟಲ್ಲಿ ನಾವು ಮಾಡಿದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಕನ್ಸೋಲ್ ಅಪ್ಲಿಕೇಶನ್ ಕೂಡ ನಾವು ಇದನ್ನು ಯೂಸ್ ಮಾಡಿಕೊಂಡು ಮಾಡಿದ್ವಿ. ಇವಾಗ ನಾವು ಗ್ರಾಫಿಕಲ್ ಯೂಸರ್ ಇವೆಂಟನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ನಾವಿಲ್ಲಿ ಎಕ್ಸಾಂಪಲ್ ಟ್ರೈ ಮಾಡೋಣ. ಸೊ ಇವರು ಯು ಕ್ಯಾನ್ ಸಿ, ಸೊ ಮೊನೋ ಡೆವಲಪಲ್ಲಿ ನಾವು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೀವಿ. ದಟ್ ಈಸ್ ಕಾಲ್ಡ್ GTK ಪ್ರಾಜೆಕ್ಟ್ ಅಂತ. ವಿಂಡೋಸ್ ಫಾರ್ಮ್ ಯಾವ ರೀತಿ ವಿಂಡೋಸಲ್ಲಿ ಇರುತ್ತೆ, windows.farm ಅನ್ನೋದು ವಿಂಡೋಸ್ ಮಿಷಿನಲ್ಲಿ, ಆದರೆ ಲಿನಕ್ಸ್ ಮಿಷಿನಲ್ಲಿ ಮಾಡಬೇಕಾದ್ರೆ ನಾವು GTK ಅಪ್ಲಿಕೇಶನ್ನ ಎಕ್ಸ್ಟೆಂಡ್ ಮಾಡಬೇಕು. ಸೊ ಈ ರೀತಿ ನಿಮಗೆ ಯೂಸರ್ ಇಂಟರ್ಫೇಸು, ಟೂಲ್ ಬಾಕ್ಸು ಎಲ್ಲ ಸಿಮಿಲರ್ ಆಗಿ ಸಿಗ್ತದೆ ವಿಜುವಲ್ ಸ್ಟುಡಿಯೋಲಿ ಯಾವ ರೀತಿ ಇತ್ತು. ಸೊ ಇದೇ ರೀತಿ ನೀವು ಬಟನ್ಸ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಸೊ ಅದಕ್ಕೊಂದು ಲೇಔಟ್ ಸೆಟ್ ಮಾಡೋಕ್ಕಿರುತ್ತೆ, ಪ್ರಾಪರ್ಟೀಸ್ನ ನೀವು ಸೆಟ್ ಮಾಡ್ಬೋದು. ಸೊ ಇದೇ ರೀತಿ ಎಲ್ಲ ಕಾಂಪೊನೆಂಟ್, ಯಾವ್ಯಾವ ಕಾಂಪೊನೆಂಟ್ ಬೇಕಿರುತ್ತೆ ಇದಿರ್ಬೋದು, ಟೆಕ್ಸ್ಟ್ ಬಾಕ್ಸು, ಲೇಬಲ್ಸು, ಕ್ಯಾಲೆಂಡರು, ಎಲ್ಲ ಥರ ಈವೆಂಟ್ಸ್ನ ಈ ರೀತಿ ನೀವು ಡ್ರಾಗ್ ಆ್ಯಂಡ್ ಡ್ರಾಪ್ ಮಾಡಿ ಸೊ ಅದನ್ನು ನಾವು ಡಿಸೈನ್ ಸೆಕ್ಷನಲ್ಲಿ ಅಲೈನ್ಮೆಂಟ್ ಮಾಡ್ಬೋದು. ಯಾವ ರೀತಿ ಅಲೈನ್ಮೆಂಟ್ ಮಾಡಲಿಕ್ಕಿದೆ ಅದನ್ನು ಇಲ್ಲಿ ಅಲೈನ್ಮೆಂಟ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಎಲ್ಲ ಕೂಡ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನಲ್ಲೇ ನಾವು ಮಾಡ್ಬೋದು. ಸೊ ಒನ್ಸ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ನಲ್ಲಿ ನಾವು ಈ ಡಿಸೈನು ಅಲೈನ್ಮೆಂಟ್ ಎಲ್ಲ ಮಾಡಿದ ನಂತರ ಅದಕ್ಕೆ ಕೋಡ್ನ ನಾವು ಈ ಸೋರ್ಸ್ ಸೆಕ್ಷನಲ್ಲಿ ಮಾಡಬೇಕಾಗುತ್ತೆ. ಈ ಸೋರ್ಸ್ಗೆ ಹೋಗಿ ನಾವು ಅದು ಈವೆಂಟ್ ಲೀಸ್ನಿಂಗು ಅಥವಾ ಏನಾದರೂ ಲಾಜಿಕಲ್ ಅಪ್ಲಿಕೇಶನ್ ಹಾಕೋದಾದರೆ ಅವನ್ನ ನಾವು ಈ ಸೋರ್ಸಲ್ಲಿ ಹೋಗಿ ಟೈಪ್ ಮಾಡಬೇಕಾಗುತ್ತೆ. ಸೊ ಈ ಸೋರ್ಸ್ ಕೋಡು ಇದು ಕಂಬೈನ್ ಆಗಿರುತ್ತೆ. ಸೊ ದಿಸ್ ವಿಂಡೋ ಆ್ಯಂಡ್ ದಿಸ್ ಸೋರ್ಸ್ ಕೋಡ್ ಪೇಜು ಎರಡು ಒನ್ ಆ್ಯಂಡ್ ದ ಸೇಮ್ ರೀತಿಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗ್ತದೆ.